ಬೆಂಗಳೂರಿನವರು ಉಡುಪಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ಯಾಕೆ? ತಾಳಿ ಕಟ್ಟುವಾಗ ವಧು ಯೂಟರ್ನ್ ಹೊಡೆದಿದ್ದು ಯಾಕೆ? ದಲಿತ ಸ್ವಾಮೀಜಿಯ ಎಂಜಲು ತಿಂದು ಜಮೀರ್ ಸಾಮರಸ್ಯ ಸಾರಿದ್ದು ಹೇಗೆ? ತಾಳಿ ಕಟ್ಟುವಾಗ ವಧು ಹೈಡ್ರಾಮಾ ಮಾಡಿದ್ದು ಯಾಕೆ? ಈ ಹೈಡ್ರಾಮಾದ ಹಿಂದಿದ್ಯಾ ಪ್ರೇಮ್ ಕಹಾನಿ? ಕೊನೆಗೆ ಈ ಹೈಡ್ರಾಮಾ ಅಂತ್ಯವಾಗಿದ್ದು ಹೇಗೆ? ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9 ನಲ್ಲಿ. ಮೈಸೂರಿನಲ್ಲಿ ಕೊನೆ ಕ್ಷಣಕ್ಕೆ ಮದ್ವೆಯೊಂದು ಮುರಿದು ಬಿದ್ದ ಘಟನೆ ನಡೆದಿದೆ. ತಾಳಿ ಕಟ್ಟುವ ಸಂದರ್ಭದಲ್ಲಿ ಹೈಡ್ರಾಮಾ ಮಾಡಿದ ವಧು ಮದ್ವೆ ಮಂಟಪದಲ್ಲಿ ಕುಸಿದು ಬಿದ್ದಂತೆ ನಾಟಕ ಮಾಡಿದ್ದಾಳೆ. ನಂತರ ಪ್ರಿಯಕರನನ್ನ ಮದ್ವೆಯಾಗುವುದಾಗಿ ಹೇಳಿ ಮದ್ವೆಗೆ ಆಗಮಿಸಿದ್ದವರಿಗೆ ಶಾಕ್ ನೀಡಿದ್ದಾಳೆ. ಮೈಸೂರಿನ ವಿದ್ಯಾಭಾರತಿ ಕಲ್ಯಾಣ ಮಂಟಪದಲ್ಲಿ ಈ ಘಟನೆ ನಡೆದಿದ್ದು, ಸುಣ್ಣದಕೇರಿ ನಿವಾಸಿಯಾಗಿರುವ ವಧು ಹೈಡ್ರಾಮಾ ನಡೆಸಿದ್ದಾಳೆ. ಮೈಸೂರಿನ ಸುಣ್ಣದಕೇರಿ ನಿವಾಸಿಯಾಗಿರುವ ಯುವತಿ ಜತೆ ಎಚ್ಡಿ ಕೋಟೆಯ ಯುವಕನ ಮದ್ವೆ ನಡೆಯಬೇಕಿತ್ತು. ಆದರೆ ಸುಣ್ಣದಕೇರಿಯಲ್ಲಿ ಯುವತಿ ನೆರೆಮನೆ ಯುವಕನನ್ನ ಪ್ರೀತಿಸುತ್ತಿದ್ಲಂತೆ. ಹೀಗಾಗಿ ತನ್ನ ಪ್ರೇಯಸಿಯನ್ನ ಮದ್ವೆಯಾಗಬೇಡ ಎಂದು ತಾಳಿ ಕಟ್ಟಬೇಕಿದ್ದ ಯುವಕನಿಗೆ ಪ್ರಿಯಕರ ಮೆಸೇಜ್ ಮಾಡಿದ್ನಂತೆ. ಇನ್ನು ಯುವತಿ ಹೈಡ್ರಾಮಾದಿಂದಾಗಿ ಮದ್ವೆ ರದ್ದಾಗಿದ್ದು, ವಧುವಿನ ಪೋಷಕರಿಗೆ ವರನ ಪೋಷಕರು ತೀವ್ರ ತರಾಟೆಗೆ ತೆಗೆದುಕೊಂಡ್ರು. ಮೈಸೂರಿನಲ್ಲಿ ಕೊನೆ ಕ್ಷಣದಲ್ಲಿ ಮದ್ವೆ ಮುರಿದು ಬಿದ್ದಿದ್ದು, ಪರಸ್ಪರ ದೂರು ದಾಖಲಿಸದೆ ವಧು-ವರರ ಪೋಷಕರು ರಾಜಿ ಪಂಚಾಯಿತಿ ಮಾಡಿಕೊಂಡಿದ್ದಾರೆ. ಪೊಲೀಸರ ಮಧ್ಯಸ್ಥಿಕೆಯಲ್ಲಿ ಮದ್ವೆ ರಂಪಾಟ ಅಂತ್ಯವಾಗಿದೆ. ಯುವತಿ ಪೋಷಕರು ಬಂಗಾರ, ಬೆಳ್ಳಿ ಆಭರಣಗಳ ಖರ್ಚು ನೀಡಿದ್ದಾರೆ. ಹೀಗಾಗಿ ಹುಡುಗನ ಮನೆಯವರು ಖರ್ಚು ಪಡೆದು ತೆರಳಿದ್ದಾರೆ. ಪೊಲೀಸ್ ಠಾಣೆಯಲ್ಲೇ ವಧುವಿನ ಪೋಷಕರು ನಷ್ಟ ಭರಿಸಿಕೊಂಡಿದ್ದಾರೆ. ತುಮಕೂರಿನಲ್ಲಿ ಇಂದು ಮಡಿವಾಳ ಜನಜಾಗೃತಿ ಬೃಹತ್ ಸಮಾವೇಶ ಆಯೋಜಿಸಲಾಗಿತ್ತು. ತುಮಕೂರು ನಗರದ ಹೊರವಲಯದ ಸಿದ್ಧಾರ್ಥ ಮೆಡಿಕಲ್ ಕಾಲೇಜು ಬಳಿ ಬೃಹತ್ ಸಮಾವೇಶ ನಡೆಸಲಾಯಿತು. ಕರ್ನಾಟಕ ರಾಜ್ಯ ಮಡಿವಾಳರ ಸಂಘದಿಂದ ಸಮಾವೇಶ ಆಯೋಜಿಸಲಾಗಿದ್ದು, ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಡಾ ಜಿ ಪರಮೇಶ್ವರ್ ಸೇರಿದಂತೆ ರಾಜ್ಯ ಕಾಂಗ್ರೆಸ್ ನಾಯಕರು ಭಾಗಿಯಾಗಿದ್ದಾರೆ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಅನ್ನಪೂರ್ಣ ವರದಿಯನ್ನ ಕೇಂದ್ರಕ್ಕೆ ಶಿಫಾರಸು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಎಂದು ಸಿದ್ದರಾಮಯ್ಯ ಹೇಳಿದ್ದಾರೆ. ಮಡಿವಾಳ ಜಾಗೃತಿ ಸಮಾವೇಶದಲ್ಲಿ ಮಾತನಾಡಿದವರು, ಮಡಿವಾಳರನ್ನ ಎಸ್ಸಿ ಮೀಸಲಾತಿಗೆ ಸೇರಿಸುವ ಬೇಡಿಕೆ ಇದೆ. ಇದಕ್ಕಾಗಿ ಅನ್ನಪೂರ್ಣ ವರದಿಯನ್ನ ಕೇಂದ್ರಕ್ಕೆ ಶಿಫಾರಸು ಮಾಡಬೇಕಿದೆ. ನಮ್ಮ ಸರ್ಕಾರ ಬಂದಾಗ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಎಂದು ಮಡಿವಾಳ ಸಮುದಾಯದ ಜನರಿಗೆ ಭರವಸೆ ನೀಡಿದ್ದಾರೆ. ಪೌರ ಕಾರ್ಮಿಕರಿಗೆ ದೇವಸ್ಥಾನ ಕಟ್ಟಿಕೊಡುವುದು ದೊಡ್ಡದಲ್ಲ, ಅವರಿಗೆ ಸಂಸ್ಕಾರ ಕೊಡುವುದು ದೊಡ್ಡ ಕೆಲಸ ಅಂತ ತ್ರಿದಂಡಿ ಚಿನ್ನಜೀಯರ್ ಸ್ವಾಮೀಜಿ ಹೇಳಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದವರು, ಗಣಪತಿ ಸಚ್ಚಿದಾನಂದ ಶ್ರೀ ಉತ್ತಮ ಕೆಲಸ ಮಾಡ್ತಿದ್ದಾರೆ. ಪೌರ ಕಾರ್ಮಿಕರು ಉತ್ತಮ ಜೀವನಕ್ಕಾಗಿ ನೆರವಾಗಿದ್ದಾರೆ. ಆರೋಗ್ಯವನ್ನು ಲೆಕ್ಕಿಸದೆ ಧಾರ್ಮಿಕ ಕಾರ್ಯದಲ್ಲಿ ಮಗ್ನರಾಗಿದ್ದಾರೆ ಅಂತ ಶ್ಲಾಘನೆ ವ್ಯಕ್ತಪಡಿಸಿದ್ರು. ಬಳಿಕ ಮಂಗಳ ಶಾಸನಂ ಮೂಲಕ ಗಣಪತಿ ಸಚ್ಚಿದಾನಂದ ಶ್ರೀಗೆ ಚಿನ್ನಜೀಯರ್ ಸ್ವಾಮೀಜಿ ಶುಭಾಶಯ ತಿಳಿಸಿದ್ರು. ಮಂಗಳೂರಿನ ಮಳಲಿ ದರ್ಗಾದಲ್ಲಿ ದೇಗುಲ ಪತ್ತೆ ವಿಚಾರವಾಗಿ ಮೇ 25ರಂದು ತಾಂಬೂಲ ಪ್ರಶ್ನೆಗೆ ವಿಎಚ್ಪಿ ನಿರ್ಧಾರ ಮಾಡಿದೆ. ಈ ಬಗ್ಗೆ ಮಂಗಳೂರಿನ ಮಳಲಿಯಲ್ಲಿ ನಡೆದ ಸಭೆಯಲ್ಲಿ ಅಷ್ಟಮಂಗಲ ಬದಲಿಗೆ ತಾಂಬೂಲ ಪ್ರಶ್ನೆ ಇಡಲು ನಿರ್ಧಾರ ಕೈಗೊಳ್ಳಲಾಗಿದ್ದು, ಸಭೆಯಲ್ಲಿ ಮಂಗಳೂರು ಉತ್ತರ ಕ್ಷೇತ್ರದ ಶಾಸಕ ಭರತ್ ಶೆಟ್ಟಿ ಕೂಡ ಭಾಗಿಯಾಗಿದ್ರು. ಮಳಲಿಯ ಅಸಯ್ಯಿದ್ ಅಬ್ದುಲ್ಲಾ ಹಿಲ್ ಮದನಿ ದರ್ಗಾ ನವೀಕರಣದ ವೇಳೆ ದೇಗುಲದ ಕುರುಹು ಪತ್ತೆಯಾಗಿತ್ತು. ದರ್ಗಾ ಜಾಗದಲ್ಲಿ ಶಿವ ದೇಗುಲ ಇದ್ದ ಬಗ್ಗೆ ವಿಎಚ್ಪಿ ವಾದಿಸಿದೆ. ಅಂತಾರಾಷ್ಟ್ರೀಯ ಯೋಗ ದಿನದಂದು ಪ್ರಧಾನಿ ಮೋದಿ ಮೈಸೂರಿಗೆ ಆಗಮಿಸುತ್ತಿದ್ದು, ಈ ಹಿನ್ನೆಲೆಯಲ್ಲಿ ಮೈಸೂರು ಸಮಗ್ರ ಅಭಿವೃದ್ಧಿಗೆ ಕೇಂದ್ರ ಮತ್ತು ರಾಜ್ಯ ಎರಡರಿಂದಲೂ ವಿಶೇಷ ಅನುದಾನ ಸಿಗಲಿದೆ ಎಂದು ಎಸ್ಟಿ ಸೋಮಶೇಖರ್ ಹೇಳಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದವರು, ಸಿಎಂ ಬೊಮ್ಮಾಯಿಗೂ ವಿಶೇಷ ಅನುದಾನಕ್ಕೆ ಮನವಿ ಮಾಡಿದ್ದೇವೆ. ಅಲ್ಲದೆ ಮೇ 26ರಂದು ದಾವೋಸ್ನಿಂದ ಸಿಎಂ ವಾಪಸ್ ಬರಲಿದ್ದು, ಆ ವೇಳೆ ಜನಪ್ರತಿನಿಧಿಗಳ ನಿಯೋಗದಿಂದ ಸಿಎಂ ಭೇಟಿ ಮಾಡುತ್ತೇವೆ ಎಂದು ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಸಂಭವಿಸಿದ ಭೀಕರ ಅಪಘಾತಕ್ಕೆ ಕಾರಣವೇನು? ವಿಮಾನ ನೋಡುವ ಆಸೆಯೇ ಪ್ರಾಣಕ್ಕೆ ಕುತ್ತು ತಂದಿತ್ತ? ಶಾಪಿಂಗ್ ಕಾಂಪ್ಲೆಕ್ಸ್ನಿಂದ ಬಿದ್ದ ಯುವಕನ ಸ್ಥಿತಿ ಹೇಗಿದೆ? ನೋಡೋಣ ಬೆಂಗಳೂರು ನ್ಯೂಸ್ ಟಾಪ್ 9 ನಲ್ಲಿ. ಮಳೆ ಅವಾಂತರದ ಬಳಿಕ ರಾಜ್ಯ ಸರ್ಕಾರ ಎಚ್ಚೆತ್ತಿದ್ದು, ನೆರೆ ಸಮಸ್ಯೆ ಆಲಿಸುವುದಕ್ಕೆ ದಿಕ್ಪಾಲಕರ ನೇಮಕ ಮಾಡಿದೆ. ಬೆಂಗಳೂರಿನ 8 ವಲಯಗಳಿಗೆ ಸಿಎಂ ಕಾರ್ಯಪಡೆ ರಚನೆ ಮಾಡಿದ್ದಾರೆ. ದಕ್ಷಿಣ ವಲಯಕ್ಕೆ ಆರ್ ಅಶೋಕ್, ಪೂರ್ವ ವಲಯಕ್ಕೆ ಅಶ್ವಥ್ ನಾರಾಯಣ್, ಪಶ್ಚಿಮ ವಲಯ ಸೋಮಣ್ಣ, ಆರ್ಆರ್ ನಗರಕ್ಕೆ ಎಸ್ಟಿ ಸೋಮಶೇಖರ್, ಮಹದೇವಪುರ ವಲಯಕ್ಕೆ ಭರತಿ ಬಸವರಾಜ್, ಕೆ ಗೋಪಾಲಯ್ಯಗೆ ಬೊಮ್ಮನಹಳ್ಳಿ ವಲಯ, ಯಲಹಂಕ ಹಾಗೂ ಟಿ ದಾಸರಹಳ್ಳಿ ವಲಯ ಮುನಿರತ್ನರನ್ನ ನೇಮಕ ಮಾಡಿದ್ದಾರೆ. ತಂಡದಲ್ಲಿ ಶಾಸಕರು, ಸಂಸದರು, ಅಧಿಕಾರಿಗಳು ಇದ್ದಾರೆ. ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಮಳೆ ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೈಸೂರು ರಸ್ತೆಯ ನಾಯಂಡಳ್ಳಿ ಬಳಿಯ ಪಂತರಪಾಳ್ಯ, ಮಹಾಲಕ್ಷ್ಮಿ ಲೇಔಟ್ನ ಸಣ್ಣಕ್ಕಿ ಬಯಲು ಸೇರಿದಂತೆ ಹಲವೆಡೆ ಎಚ್ಡಿ ಕುಮಾರಸ್ವಾಮಿ ಪರಿಶೀಲಿಸಿದರು. ಮಳೆ ಹಾನಿ ಬಗ್ಗೆ ಸಂತ್ರಸ್ತರ ಸಮಸ್ಯೆಗಳನ್ನು ಆಲಿಸಿದ ಎಚ್ಡಿಕೆ ಸಂತ್ರಸ್ತರಿಗೆ ಸಾಂತ್ವನ ಹೇಳಿದರು.
ಪಠ್ಯ ಪರಿಷ್ಕರಣೆ ದಿನಕ್ಕೊಂದು ವಿವಾದಕ್ಕೆ ಕಾರಣವಾಗ್ತಾ ಇದೆ. ಪರಿಷ್ಕೃತ ಪಠ್ಯಕ್ಕೆ ಹೊಸ ಪಾಠಗಳ ಸೇರ್ಪಡೆಗೆ ವಿರೋಧ ವ್ಯಕ್ತವಾಗಿದ್ದು, ಸಾಮಾಜಿಕ ಜಾಲತಾಣದಲ್ಲಿ ಹೊಸ ಪಾಠಗಳ ಬಗ್ಗೆ ಚರ್ಚೆ ನಡೀತಾ ಇದೆ. 10ನೇ ತರಗತಿಯ ಕನ್ನಡ ಪಠ್ಯದಲ್ಲಿ ಚಕ್ರವರ್ತಿ ಸೂಲಿಬೆಲೆಯವರ ತಾಯಿ ಭಾರತೀಯ ಅಮರಪುತ್ರರು ಸೇರ್ಪಡೆಗೆ ಆಕ್ರೋಶ ಹೊರಹಾಕಿದ್ದಾರೆ. 10ನೇ ತರಗತಿ ಪಠ್ಯದಲ್ಲಿ ಭಗತ್ ಸಿಂಗ್ ಪಾಠದ ಜೊತೆ ಸೂಲಿಬೆಲೆ ಪಾಠವೂ ಸೇರ್ಪಡೆಯಾಗಿದ್ದು ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ಹೆಂಗ್ ಪುಂಗ್ಲಿಯ ಸುಳ್ಳುಗಳನ್ನ ಮಕ್ಕಳ ಪಠ್ಯದಲ್ಲಿ ಸೇರಿಸಿದೆ ಅಂತ ಟ್ವಿಟರ್ನಲ್ಲಿ ನೆಟ್ಟಿಗರಿಂದ ಹ್ಯಾಶ್ಟ್ಯಾಗ್ ಅಭಿಯಾನ ಶುರುವಾಗಿದೆ. ಸರ್ಕಾರ ಪಠ್ಯಪುಸ್ತಕದಲ್ಲಿ ಸುಳ್ಳುಗಳನ್ನ ಸೇರಿಸಿದೆ ಅಂತ ಕಿಡಿಕಾರಿದ್ದು, ಸುಳ್ಳುಗಾರನ ಪಾಠವನ್ನ ಪಠ್ಯದಿಂದ ತೆಗೆಯುವಂತೆ ಒತ್ತಾಯಿಸಿ ಶಿಕ್ಷಣ ಇಲಾಖೆ ಮತ್ತು ಪರಿಷ್ಕರಣಾ ಸಮಿತಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಸ್ವಾಮೀಜಿಯ ಎಂಜಲು ತಿಂದ ಜಮೀರ್ ಸಾಮರಸ್ಯ ಸಾರಿದ್ದು ಹೇಗೆ? ಕಾಂಗ್ರೆಸ್ ಬಣಗುದ್ದಾಟದ ಬಗ್ಗೆ ಡಿಕೆಶಿ ಹೇಳಿದ್ದೇನು? ಸಿದ್ದು ಮತ್ತು ಡಿಕೆಶಿ ವಿರುದ್ಧ ಈಶ್ವರಪ್ಪ ಕಿಡಿಕಾರಿದ್ದು ಯಾಕೆ? ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9ನಲ್ಲಿ. ಸ್ವಾಮೀಜಿ ಬಾಯಿಂದ ಜಮೀರ್ ಅಹಮದ್ ತುತ್ತು ಪಡೆದು ತಿಂದಿರುವ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ನಗರದ ಪಾದರಾಯನಪುರ ಶಾಲೆ ಕಾರ್ಯಕ್ರಮದಲ್ಲಿ ಈ ಪ್ರಸಂಗ ನಡೆದಿದ್ದು, ಸಾಮರಸ್ಯದ ಬಗ್ಗೆ ಭಾವಾವೇಶದಿಂದ ಮಾತನಾಡುತ್ತಿದ್ದ ಜಮೀರ್ ಮಾತಿನ ಭರಾಟೆಯ ಮಧ್ಯೆ ಸ್ವಾಮೀಜಿಯ ಎಂಜಲು ತಿಂದಿದ್ದಾರೆ. ದಲಿತ ಸ್ವಾಮೀಜಿಗೆ ಆಹಾರ ತಿನ್ನಿಸಿದ ಜಮೀರ್ ಬಳಿಕ ತಮಗೂ ತುತ್ತು ತಿನ್ನಿಸಿ ಎಂದರು. ಈ ವೇಳೆ ಸ್ವಾಮೀಜಿಯನ್ನ ತಡೆದು ಬಾಯಲ್ಲಿರೋದನ್ನೇ ತಿನ್ನಿಸಿ ಎಂದು ಸ್ವಾಮೀಜಿ ಬಾಯಿಂದ ತುತ್ತು ವಾಪಸ್ ಪಡೆದು ತಿಂದಿದ್ದಾರೆ. ವಿಧಾನ ಪರಿಷತ್ ಚುನಾವಣೆ ಅಭ್ಯರ್ಥಿ ವಿಚಾರವಾಗಿ ಕಾಂಗ್ರೆಸ್ನಲ್ಲಿ ಬಣಗಳ ಗುದ್ದಾಟ ಎಂಬುದೆಲ್ಲ ಸುಳ್ಳು ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ತುಮಕೂರಿನಲ್ಲಿ ಮಾತನಾಡಿದ ಅವರು, ಯಾವುದೋ ಒಂದೋ ಎರಡೋ ಹೆಸರುಗಳನ್ನ ಸೂಚಿಸಿಲ್ಲ, ಒಮ್ಮತವಾಗಿ ಕೆಲವು ಹೆಸರುಗಳನ್ನ ಶಿಫಾರಸು ಮಾಡಿದ್ದೇವೆ. ದೆಹಲಿಯವರು ಏನು ತೀರ್ಮಾನ ಮಾಡುತ್ತಾರೋ ಮಾಡಿದ್ರು ಅಂತ ಬಣಕಿತ್ತಾಟಕ್ಕೆ ಸಮಜಾಯಿಷಿ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯರೇ ರಾಷ್ಟ್ರದ್ರೋಹಿಗಳು ಅಂತ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, 10ನೇ ಪಠ್ಯದಿಂದ ಭಗತ್ ಸಿಂಗ್ ಅಥವಾ ನಾರಾಯಣಗುರು ಹೆಸರನ್ನ ತೆಗೆಯಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಅಲ್ಲದೆ ಹೆಡ್ಗೇವಾರ್ ಬಗ್ಗೆ ಪಠ್ಯದಲ್ಲಿ ಸೇರಿಸಿದ್ರೆ ಕಾಂಗ್ರೆಸ್ಗೆ ಯಾಕೆ ಹೊಟ್ಟೆ ಉರಿ ಎಂದು ಖಾರವಾಗಿ ಪ್ರಶ್ನೆ ಮಾಡಿದ್ದಾರೆ. ರಾಷ್ಟ್ರದ್ರೋಹಿಗಳಿಗೆ ಬೆಂಬಲ ನೀಡುತ್ತಿರುವ ಅವರೇ ರಾಷ್ಟ್ರದ್ರೋಹಿಗಳು. ಬಿಜೆಪಿ ಸರ್ಕಾರ ಧರ್ಮ ಮತ್ತು ರಾಷ್ಟ್ರ ರಕ್ಷಣೆ ಮಾಡುತ್ತಿದೆ ಎಂದು ಬೆನ್ನು ತಟ್ಟಿಕೊಂಡಿದ್ದಾರೆ. ಶೋಭಾಯಾತ್ರೆ ವೇಳೆ ಡಿಜೆಗೆ ಅನುಮತಿ ನೀಡಿಲ್ಲವೆಂದು ಹಿಂದೂ ಪರ ಸಂಘಟನೆಗಳು ಠಾಣೆ ಮುಂದೆ ಪ್ರತಿಭಟನೆ ನಡೆಸಿದ ಘಟನೆ ಶಿವಮೊಗ್ಗ ಜಿಲ್ಲೆಯಲ್ಲಿ ನಡೆದಿದೆ. ಸೊರಬ ತಾಲೂಕಿನ ಆನವಟ್ಟಿ ಪೊಲೀಸ್ ಠಾಣೆ ಮುಂದೆ ಹಿಂದೂ ಪರ ಕಾರ್ಯಕರ್ತರು ಧರಣಿ ಕುಳಿತಿರುವ ಪ್ರಸಂಗ ನಡೆದಿದೆ. ಇಂದು ಸಂಜೆ ಆನವಟ್ಟಿಯಲ್ಲಿ ನಡೆದಿದ್ದ ಶೋಭಾಯಾತ್ರೆ ಮೆರವಣಿಗೆಗೆ ಡಿಜೆಗಾಗಿ ಹಿಂದೂ ಪರ ಕಾರ್ಯಕರ್ತರು ಪಟ್ಟು ಹಿಡಿದಿದ್ರು. ಆದರೆ ಡಿಜೆಗೆ ಪೊಲೀಸರು ಅನುಮತಿ ನಿರಾಕರಿಸಿದ್ದಾರೆ. ತುಮಕೂರಿನಲ್ಲಿ ನಡೆದ 2 ಸಮಾವೇಶಕ್ಕೆ ಕಾಂಗ್ರೆಸ್ ನಾಯಕ ಪರಮೇಶ್ವರ್ ಗೈರಾಗಿದ್ದು, ಕಾಂಗ್ರೆಸ್ ನಾಯಕರ ನಡುವೆ ಶೀತಲ ಸಮರ ಇನ್ನೂ ತಣ್ಣಗಾಗಿಲ್ಲವೆಂದು ಮತ್ತೊಮ್ಮೆ ಸಾಬೀತಾಗಿದೆ. ತುಮಕೂರಲ್ಲೇ ಇದ್ರೂ ಡಾಕ್ಟರ್ ಜಿ ಪರಮೇಶ್ವರ್ ಸಮಾವೇಶಕ್ಕೆ ಬಂದಿಲ್ಲ. ಮಡಿವಾಳ ಸಮಾವೇಶದಲ್ಲಿ ಸಿದ್ದರಾಮಯ್ಯಗೆ ಪ್ರಾಮುಖ್ಯತೆ ನೀಡಿದ ಕಾರಣ ಪರಂ ಗೈರಾಗಿದ್ದಾರೆ ಎಂದು ಹೇಳಲಾಗ್ತಿದೆ. ಹೆರಾಯಿನ್ ಗಾಂಜಾ ಮಾರಾಟ ಮಾಡುತ್ತಿದ್ದ 4ರನ್ನ ಬೆಳಗಾವಿಯಲ್ಲಿ ಬಂಧಿಸಲಾಗಿದೆ. ಮಾದಕ ವಸ್ತು ಮಾರಾಟ ಮಾಡಲು ಬಂದಿದ್ದ 3, ಖರೀದಿಗೆ ಬಂದಿದ್ದ ಓರ್ವನನ್ನ ಗೋಕಾಕ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬಂಧಿತರಿಂದ 8 ಗ್ರಾಂ ಹೆರಾಯಿನ್ ಇದ್ದ 87 ಚೀಟಿಗಳು, 600 ಗ್ರಾಂ ಗಾಂಜಾ, 1 ಕಾರು, 1 ದ್ವಿಚಕ್ರ ವಾಹನ, 5 ಮೊಬೈಲ್ ಜಪ್ತಿ ಮಾಡಲಾಗಿದೆ. ಕಾರಿನಲ್ಲಿ ಹೆರಾಯಿನ್ ಗಾಂಜಾ ಮಾರಾಟ ಮಾಡುತ್ತಿದ್ದಾಗ ಪೊಲೀಸರು ದಾಳಿ ಮಾಡಿ ಬಂಧಿಸಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಮತ್ತೆ ಹುಲಿ ಪ್ರತ್ಯಕ್ಷವಾಗಿದೆ. ವಿರಾಜಪೇಟೆ ತಾಲೂಕಿನ ಮಲ್ದಾರೆ ಬಳಿ ಪಿರಿಯಾಪಟ್ಟಣ ಸಿದ್ದಾಪುರ ಮಾರ್ಗದಲ್ಲಿ ಹುಲಿ ಓಡಾಡಿದೆ. ಅರಣ್ಯದಿಂದ ಕಾಫಿ ತೋಟದತ್ತ ತೆರಳುತ್ತಿದ್ದ ಹುಲಿಯ ದೃಶ್ಯವನ್ನ ಕಾರಿನಲ್ಲಿದ್ದವರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಹುಲಿ ಪ್ರತ್ಯಕ್ಷದಿಂದ ಸ್ಥಳೀಯ ನಿವಾಸಿಗಳು ಆತಂಕಕ್ಕೆ ಈಡಾಗಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಕಪ್ಪು ಚಿರತೆ ಪತ್ತೆಯಾಗಿದೆ. 2 ವರ್ಷಗಳ ಹಿಂದೆ ಮಲೆಮಹದೇಶ್ವರ ವನ್ಯಧಾಮದಲ್ಲಿ ಕಪ್ಪು ಚಿರತೆ ಕಾಣಿಸಿಕೊಂಡಿತ್ತು. ಇದೀಗ ಮಲೆಮಹದೇಶ್ವರ ವನ್ಯಧಾಮದಿಂದ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಕಪ್ಪು ಚಿರತೆ ತನ್ನ ಆವಾಸ ಸ್ಥಾನ ವಿಸ್ತರಿಸಿದ್ದು, ಹೊಳೆಮತ್ತಿ ನೇಚರ್ ಫೌಂಡೇಶನ್ನ ಡಾ ಸಂಜಯ್ ಗುಬ್ಬಿ ತಂಡದವರು ಚಿರತೆ ಅಧ್ಯಯನಕ್ಕೆ ನಡೆಸಿದ್ದ ಕ್ಯಾಮೆರಾ ಟ್ರ್ಯಾಪ್ನಲ್ಲಿ ಸೆರೆಯಾಗಿದೆ. ಭಾರಿ ಮಳೆಗೆ ಮಲಪ್ರಭಾ ಸೇತುವೆಗೆ ಆಗಿದ್ದೇನು? ನಿರಂತರ ಮಳೆಗೆ ಯಾವೆಲ್ಲ ಜಿಲ್ಲೆಗಳು ಹಾನಿಯಾಗಿವೆ? ಟ್ರ್ಯಾಕ್ಟರ್ನಲ್ಲಿ ತೆರಳಿ ಮಳೆ ಹಾನಿ ವೀಕ್ಷಣೆ ಮಾಡಿದ್ದು ಯಾರು? ನೋಡೋಣ ಕುಂಭದ್ರೋಣ ನ್ಯೂಸ್ ಟಾಪ್ 9ನಲ್ಲಿ.
4 ದಿನಗಳಿಂದ ಭಾರೀ ಮಳೆ ಸುರಿದಿದ್ದರಿಂದ ಮಲಪ್ರಭಾ ನದಿ ಸೇತುವೆ ಮುಳುಗಡೆಯಾಗಿದೆ. ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಶಿವಯೋಗ ಮಂದಿರ ಮತ್ತು ಶಿರಪಡಗಿ ಗ್ರಾಮದಲ್ಲಿರುವ ಸೇತುವೆ ಜಲಾವೃತವಾಗಿದೆ. ಹೀಗಾಗಿ ಸಂಚಾರ ಸ್ಥಗಿತವಾಗಿದ್ದು ಸವಾರರು ಪರದಾಡುತ್ತಿದ್ದಾರೆ. ನದಿ ಪಾತ್ರಗಳಲ್ಲಿ ಎಚ್ಚರಿಕೆಯಿಂದ ಇರಲು ಬಾಗಲಕೋಟೆ ಜಿಲ್ಲಾಡಳಿತ ಸೂಚನೆ ನೀಡಿದೆ. ವಿಜಯಪುರ ಜಿಲ್ಲೆ ತಾಳಿಕೋಟೆ ತಾಲೂಕಿನ ಡೋಣಿ ನದಿಯಲ್ಲಿ ನೀರಿನ ಮಟ್ಟ ಏರಿಕೆಯಾಗಿದ್ದು ಮನಗುಳಿ ದೇವಾಪುರ ರಾಜ್ಯ ಹೆದ್ದಾರಿ 60ರಲ್ಲಿ ಸಂಚಾರ ಬಂದ್ ಆಗೋ ಸಾಧ್ಯತೆ ಇದೆ. ಡೋಣಿ ನದಿಗೆ ನಿರ್ಮಿಸಿದ್ದ ಸೇತುವೆ ಶಿಥಿಲವಾದ ಕಾರಣ ಸೇತುವೆ ಕೆಳಭಾಗದಲ್ಲಿರೋ ಹಳೆಯ ನೆಲಮಟ್ಟದ ಸೇತುವೆ ಮೇಲೆ ತಾತ್ಕಾಲಿಕ ಸಂಚಾರಕ್ಕೆ ಅನುವು ಮಾಡಲಾಗಿದೆ. ನೆಲಮಟ್ಟದ ಸೇತುವೆ ಜಲಾವೃತವಾಗಲು ಕೇವಲ 2 ಅಡಿ ಮಾತ್ರ ಬಾಕಿ ಇದೆ. ಸೇತುವೆ ಮುಳುಗಡೆಯಾದರೆ ತಾಳಿಕೋಟೆ ಪಟ್ಟಣ ಹಾಗೂ ತಾಲೂಕಿನ ಗ್ರಾಮಗಳಿಗೆ ತೆರಳಲು 50ಕ್ಕೂ ಅಧಿಕ ಕಿಲೋಮೀಟರ್ ಸುತ್ತು ಹಾಕಬೇಕಾದ ಅನಿವಾರ್ಯತೆ ಉಂಟಾಗಲಿದೆ. ದಾವಣಗೆರೆಯಲ್ಲಿ ಮಳೆ ಅಬ್ಬರಕ್ಕೆ 1.5 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಎಲೆಕೋಸು ನೀರು ಪಾಲಾಗಿದೆ. 2 ದಿನಗಳಲ್ಲಿ ಮಾರುಕಟ್ಟೆಗೆ ಹೋಗಬೇಕಿದ್ದ ಎಲೆಕೋಸು ಹಾಳಾಗಿದೆ. ದಾವಣಗೆರೆ ತಾಲೂಕಿನ ಅಣಜಿ ಗ್ರಾಮದ ಸಂತೋಷ್ ಎಂಬುವರು 1 ಲಕ್ಷಕ್ಕೂ ಹೆಚ್ಚು ಹಣ ಖರ್ಚು ಮಾಡಿ ಎಲೆಕೋಸು ಬೆಳೆದಿದ್ರು. ಆದರೆ ನಿರಂತರ ಮಳೆಯಿಂದ ಜಮೀನಿನಲ್ಲಿ ನೀರು ತುಂಬಿಕೊಂಡು ಬೆಳೆ ಹಾನಿಯಾಗಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಭಾರೀ ಮಳೆಯಿಂದಾಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ತಡೆಗೋಡೆ ಕುಸಿದಿದೆ. ಕಾಟ್ರಳ್ಳಿ ಬಳಿ ಇರುವ ಬ್ರಿಡ್ಜ್ ಕಮ್ ಬ್ಯಾರೇಜ್ನ ಸೈಡ್ ವಾಲ್ ನಿರಂತರ ಮಳೆಯಿಂದ ಕುಸಿದು ಬಿದ್ದಿದೆ. ಬ್ರಿಡ್ಜ್ ತಡೆಗೋಡೆ ಕುಸಿತದಿಂದ ಕಾಟ್ರಳ್ಳಿ ನಿವಾಸಿಗಳು ಆತಂಕಗೊಳಗಾಗಿದ್ದು ಜೀವ ಭಯದಲ್ಲಿ ಬದುಕುತ್ತಿದ್ದಾರೆ. ಧಾರಾಕಾರ ಮಳೆಗೆ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿಯ ಉಚ್ಚಂಗಿದುರ್ಗ ಜಲಪಾತದಂತಾಗಿದೆ. ಗುಡ್ಡದ ಮೇಲಿಂದ ನೀರು ಜಲಪಾತದಂತೆ ಧುಮ್ಮುಕ್ಕಿದೆ. ಹೀಗಾಗಿ ಕೋಟೆ, ಮಂಟಪ ಮತ್ತು ಚಪ್ಪರ ಕುಸಿಯುವ ಭೀತಿ ಎದುರಾಗಿದೆ. ಮಳೆಯಿಂದಾಗಿ ಉಚ್ಚಂಗಮ್ಮ ದೇವಿ ದರ್ಶನಕ್ಕೆ ನಿಷೇಧ ಹೇರಿದ್ದು ಮಳೆ ಕಡಿಮೆಯಾದ ಬಳಿಕ ದರ್ಶನಕ್ಕೆ ಅವಕಾಶ ನೀಡಲಿದ್ದಾರೆ. ಗದಗದಲ್ಲಿ ಮಳೆ ನಿಂತರೂ ಅವಾಂತರ ನಿಲ್ಲುತ್ತಿಲ್ಲ. ಧಾರಾಕಾರ ಮಳೆಯಿಂದಾಗಿ ಮಣ್ಣಿನ ಮನೆಗಳು ನಿರಂತರವಾಗಿ ಕುಸಿಯುತ್ತಿವೆ. ಮನೆ ಕಳೆದುಕೊಂಡು ಜನರ ಬದುಕು ಬೀದಿಗೆ ಬಂದಿದೆ. ಮುಂಡರಗಿ ತಾಲೂಕಿನ ಡಂಬಳ ಗ್ರಾಮದಲ್ಲಿ ಮನೆಗಳ ಕುಸಿತ ಕಂಡು ಮಹಿಳೆಯರು ಕಣ್ಣೀರಾಗ್ತಿದ್ದಾರೆ. ತುತ್ತು ಅನ್ನಕ್ಕೂ ಮಹಿಳೆ ಮಕ್ಕಳು ಪರದಾಡುತ್ತಿದ್ದು ಗ್ರಾಮದಲ್ಲಿ ಚೆನ್ನಾಗಿರೋ ಮನೆಯೊಳಗೆ ಹೋಗಲು ಆತಂಕ ಎದುರಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಳೆಯಿಂದಾಗಿ ಹಲವೆಡೆ ಹಾನಿಯಾಗಿದ್ದು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಪೌರಾಡಳಿತ ಸಚಿವ ಎಂಟಿಬಿ ನಾಗರಾಜ್ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ತಾಲೂಕಿನ ಅರಸನಹಳ್ಳಿಯ ರೈತ ನಂಜೇಗೌಡ ಎಂಬವರ ದ್ರಾಕ್ಷಿ ತೋಟಕ್ಕೆ ಭೇಟಿ ಕೊಟ್ಟು ವೈಯಕ್ತಿಕವಾಗಿ 50,000 ರೂಪಾಯಿ ಧನ ಸಹಾಯ ಮಾಡಿದ್ರು. ಮಳೆಯಿಂದಾಗಿ ರೈತ ನಂಜೇಗೌಡರ ದ್ರಾಕ್ಷಿ ಚಪ್ಪರ ಕುಸಿದು ಬಿದ್ದು ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ಹೀಗಾಗಿ ಧನ ಸಹಾಯ ಮಾಡಿದ್ದಾರೆ. ದಾವಣಗೆರೆಯಲ್ಲಿ ಧಾರಾಕಾರ ಮಳೆಯಿಂದಾಗಿ ಸಾಕಷ್ಟು ಹಾನಿ ಸಂಭವಿಸಿದೆ. ಹೀಗಾಗಿ ಶಾಸಕ ಎಂಪಿ ರೇಣುಕಾಚಾರ್ಯ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಜಿಲ್ಲೆಯ ನ್ಯಾಮತಿ ತಾಲೂಕಿನ ಕೊಡತಾಳ, ಮಾದಾಪುರ, ಚಿನ್ನಿಕಟ್ಟೆ, ಹಳೆಜೋಗ, ಹೊಸಜೋಗ, ಸೂರಗೊಂಡನಕೊಪ್ಪ, ಗುಂಡಿಚತ್ನಳ್ಳಿ, ಬೆಳಗುತ್ತಿ ರಾಮೇಶ್ವರ ಸೇರಿದಂತೆ ವಿವಿಧ ಗ್ರಾಮಗಳಿಗೆ ರೇಣುಕಾಚಾರ್ಯ ಭೇಟಿ ನೀಡಿದರು. ಕೊಪ್ಪಳ ಜಿಲ್ಲೆಯಲ್ಲಿ ಭಾರೀ ಮಳೆಯಿಂದ ಅಪಾರ ಬೆಳೆ ಹಾನಿಯಾಗಿದೆ. ಹೀಗಾಗಿ ಕೊಪ್ಪಳ ಸಂಸದ ಸಂಗಣ್ಣ ಕರಡಿ ಟ್ರ್ಯಾಕ್ಟರ್ನಲ್ಲಿ ತೆರಳಿ ಮಳೆ ಹಾನಿ ಪ್ರದೇಶ ಪರಿಶೀಲಿಸಿದ್ದಾರೆ. ಕೊಪ್ಪಳ ತಾಲೂಕಿನ ಮಂಗಳಾಪುರ, ಚಿಕ್ಕಸಿಂಧೋಗಿ, ಕೋಳೂರಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಅಲ್ಲದೆ ಬ್ರಿಡ್ಜ್ ಕಮ್ ಬ್ಯಾರೇಜ್ಗೆ ಭೇಟಿ ನೀಡಿ ರೈತರ ಜೊತೆ ಸಂಸದ ಸಂಗಣ್ಣ ಕರಡಿ ಚರ್ಚಿಸಿದರು. ಬೆಲೆ ಏರಿಕೆ ನಡುವೆ ಕೇಂದ್ರ ಸರ್ಕಾರ ನೀಡಿರುವ ಗಿಫ್ಟ್ ಏನು? ಸಿಲಿಂಡರ್ಗೆ ನೀಡಿರುವ ಸಬ್ಸಿಡಿ ಯಾರಿಗೆಲ್ಲ ಅನ್ವಯವಾಗುತ್ತೆ? ಚುನಾವಣೆಗಾಗಿ ಇಂಧನ ಬೆಲೆ ಕಡಿಮೆ ಮಾಡಲಾಯ್ತಾ? ನೋಡೋಣ ಕೇಂದ್ರದ ಗಿಫ್ಟ್ ನ್ಯೂಸ್ ಟಾಪ್ 9ನಲ್ಲಿ. ಶರವೇಗದಲ್ಲಿ ಏರುತ್ತಿದ್ದ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗೆ ಕೇಂದ್ರ ಸರ್ಕಾರ ಕಡಿವಾಣ ಹಾಕಿದೆ. ಪೆಟ್ರೋಲ್, ಡೀಸೆಲ್ ಮೇಲಿನ ಅಬಕಾರಿ ಸುಂಕ ಕಡಿಮೆ ಮಾಡುವ ಮೂಲಕ ದೇಶದ ಜನರಿಗೆ ಬಿಗ್ ರಿಲೀಫ್ ನೀಡಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಪೆಟ್ರೋಲ್ ಮೇಲಿನ ಕೇಂದ್ರ ಅಬಕಾರಿ ಸುಂಕವನ್ನ ₹8 ಮತ್ತು ಡೀಸೆಲ್ ಮೇಲೆ ₹6 ಕಡಿತಗೊಳಿಸುತ್ತಿದ್ದೇವೆ ಅಂತ ಘೋಷಿಸಿದ್ದಾರೆ.
ಕೇಂದ್ರ ಸರ್ಕಾರ ಪೆಟ್ರೋಲ್ ಹಾಗೂ ಡೀಸೆಲ್ ಮೇಲಿನ ಸುಂಕವನ್ನು ಕಡಿಮೆ ಮಾಡಿರುವುದರಿಂದ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆಗಳು ಕಡಿಮೆಯಾಗಿವೆ. ದೇಶಾದ್ಯಂತ ಪ್ರತಿ ಲೀಟರ್ ಪೆಟ್ರೋಲ್ ದರ ₹9.50, ಡೀಸೆಲ್ ದರ ₹7 ಇಳಿಕೆಯಾಗಿದೆ. ಇಂದಿನಿಂದಲೇ ಪರಿಷ್ಕೃತ ದರ ಜಾರಿಗೆ ಬಂದಿದೆ. ಪೆಟ್ರೋಲ್ ಡೀಸೆಲ್ ಮೇಲಿನ ದರವನ್ನು ಕಡಿಮೆ ಮಾಡುವುದಷ್ಟೇ ಅಲ್ಲದೆ ದೇಶದ ಗೃಹಿಣಿಯರಿಗೂ ಕೇಂದ್ರ ಸರ್ಕಾರ ಬಂಪರ್ ಗಿಫ್ಟ್ ನೀಡಿದೆ. ಪ್ರಧಾನಮಂತ್ರಿ ಉಜ್ವಲ ಯೋಜನೆಯ 9 ಕೋಟಿಗೂ ಹೆಚ್ಚು ಫಲಾನುಭವಿಗಳಿಗೆ ಪ್ರತಿ ಸಿಲಿಂಡರ್ಗೆ ₹200 ಸಬ್ಸಿಡಿ ನೀಡಲಾಗುವುದು ಅಂತ ಹಣಕಾಸು ಸಚಿವೆ ಘೋಷಿಸಿದ್ದಾರೆ. ಮೊದಲ 12 ಸಿಲಿಂಡರ್ಗಳಿಗೆ ಮಾತ್ರ ಈ ಹೊಸ ಸಬ್ಸಿಡಿ ಯೋಜನೆ ಅನ್ವಯವಾಗಲಿದೆ.